ಮೆಟ್ರೋ ದರ ಏರಿಕೆಯಾಗಿದೆ, ಇದನ್ನು ಸರ್ಕಾರ ಸಮರ್ಥನೆ ಮಾಡ್ತಿದೆ. ನೋಡಿ, ಮೊದಲನೇದಾಗಿ ಮೆಟ್ರೋ ದರ ಏರಿಕೆ ರಾಜ್ಯ ಸರ್ಕಾರದ ಹೊಣೆ ಅಲ್ಲ. ಅದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟಲ್ಲಿ ಇದೆ. ಇದಕ್ಕೆ ಏನಿದ್ರು ಕೂಡ ಕೇಂದ್ರ ಸರ್ಕಾರ ಜವಾಬ್ದಾರಿ. ತಮಗೆ ನೆನಪಿದ್ರೆ ಪಿ ಸಿ ಮೋಹನ್ ಅವರು ಮತ್ತು ತೇಜಸ್ವಿ ಸೂರ್ಯ ಅವರು ಜನವರಿ ಎಂಡ್ನಲ್ಲಿ ನಾವು ಮೋದಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೇವೆ, ಇದು ಏನೋ ಈ ದರ ಏರಿಕೆಯನ್ನು ನಾವು ಮುಂದೆ ಹಾಕಲಿಕ್ಕೆ ನಾವು ಮನವಿ ಮಾಡ್ಕೊಂಡಿದ್ದೆ, ಅದು ಶಿಫಾರಸನ್ನು ಒಪ್ಪಿದ್ದಾರೆ ಅಂದ್ಬಿಟ್ಟು ಧನ್ಯವಾದ ಅಂತ ಹೇಳಿರ್ಲಿಲ್ವೇನ್ರಿ? ಅವಾಗ ತಾತ್ಕಾಲಿಕವಾಗಿ ಮುಂದೆ ಹಾಕಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ರು. ಈಗ ಏರಿಸ್ಲಿಕ್ಕೆ ಅದು ಯಾರ ಜವಾಬ್ದಾರಿ? ಅವಾಗ ಮೋದಿ ಸರ್ಕಾರದ ಹೆಸರು, ಇವಾಗ ನಮ್ಮ ಹೆಸರು. ಅದೇ ನ್ಯಾಯ? ಮೊನ್ನೆ ಇಲ್ಲಿ ನಾವು BMTC ಮತ್ತು KSRTC ದರ ಹೆಚ್ಚಳ ಮಾಡಿದಾಗ ಎಲ್ಲರಿಗೂ ಗುಲಾಬಿ ಹೂವು ಕೊಟ್ಟು ಕ್ಷಮೆ ಕೇಳಿದ್ರಲ್ಲ, ನಾರಾಯಣ ಸ್ವಾಮಿ ಚೆಲುವಾದಿಯವರು ಮತ್ತು ಅಶೋಕ್ ಅವರು. ನಾನು ಅವ್ರಿಗೆ ಆಗ್ರಹಿಸ್ತಾ ಇದ್ದೀನಿ ತಮ್ಮ ಮುಖಾಂತರ, ದಯವಿಟ್ಟು ಮೆಟ್ರೋ ಸ್ಟೇಷನಿಗೆ ಹೋಗಿ ಮೋದಿಯವ್ರ ಪರವಾಗಿ ತಾವು ಕ್ಷಮೆಯನ್ನು ಕೇಳಿ. ಎಲ್ಲರಿಗೂ ಕೂಡ ಗುಲಾಬಿ ಹೂವು ಕೊಟ್ಬಿಟ್ಟು ನಮ್ಮಿಂದ ತಪ್ಪಾಗಿದೆ ಅಂತ ಕೊಡಿ. ಮೊನ್ನೆ ಮಾಡಿದ್ರಲ್ಲ KSRTCನಲ್ಲಿ ಬಸ್ ನಿಲ್ದಾಣದಲ್ಲಿ ಮಾಡಿದ್ದನ್ನು ಇವಾಗ ಮೆಟ್ರೋ ನಿಲ್ದಾಣದಲ್ಲಿ ಮಾಡಿ ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ. ಏರಿಕೆಯಾದಾಗ ಹೋರಾಟ ಮಾಡಿದ್ರು, ಆದರೆ ಈಗ ಹೋರಾಟ ಮಾಡ್ತಿಲ್ಲ, ಮನವಿ ಕೊಡ್ತಾರಂತೆ. ಯಾರಿಗೆ ಮನವಿ ಕೊಡ್ತಾರಂತೆ? ಗುಲಾಬಿ ಹೂವು ಬೇಕಾದ್ರೆ ನಾವೇ ಖರೀದಿ ಮಾಡಿ ಕೊಡ್ಸೋಣಂತೆ. ಅವಾಗೇ ಗುಲಾಬಿ ಹೂವು ಮಾಡಿ ಕೊಟ್ಟು ನಾವು ಕ್ಷಮೆ ಯಾಚಿಸ್ತೀವಿ ಸಿದ್ದರಾಮಯ್ಯವ್ರ ಪರವಾಗಿ ಅಂತ ಹೇಳಿದವರು ಇವಾಗ ಮೋದಿ ಪರವಾಗಿ ಯಾಕೆ ಕ್ಷಮೆ ಯಾಚಿಸ್ತಾ ಇಲ್ಲ? ಇವಾಗ ಮನವಿ ಕೊಡ್ತಾರಂತ, ಇವಾಗ ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ? ಇಷ್ಟೇನಾ ಇವ್ರ ದಮ್ಮು ತಾಕತ್ತು? ಸಿದ್ದರಾಮಯ್ಯ ಅವ್ರ ಪರವಾಗಿ, DK ಶಿವಕುಮಾರ್ ಅವ್ರ ಪರವಾಗಿ ಗುಲಾಬಿ ಹೂವು, ಮೋದಿ ಅವ್ರು ಮಾಡಿದಾಗ ಮನವಿ ಪತ್ರ. ಇದೇನು ನ್ಯಾಯ? ಎಲ್ಲೋದ್ರು ಅವ್ರು ಸಂಸದರೆಲ್ಲರು. ಅದರಿಂದ ಏನಿದ್ರು ಕರೆಕ್ಟಾಗಿ ಮಾಡಲಿ. ಮಹಾರಾಷ್ಟ್ರದಲ್ಲಿ 15% ದರ ಏರಿಕೆ ಮಾಡಿದ್ರು. ಯಾರು? ಟ್ರಾನ್ಸ್ಪೋರ್ಟ್ ಇದ್ರೆ ಸೇಮ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫಾರ್ ಬಸ್ಸಸ್ಸಿಗೆ. ಅವಾಗ ಇವ್ರೇನಂದಿಲ್ಲ. ಮಹಾರಾಷ್ಟ್ರದವರು ಶಕ್ತಿ ಮಾಡೆಲನ್ನು ತಿಳ್ಕೊಳ್ಳಿಕ್ಕೆ ಮೊನ್ನೆ ಬಂದಿದ್ರೆ ಇಲ್ಲ, ಆದರೆ ಇದು ಯಶಸ್ವಿಯಾಗಿ ನಡೀತಾ ಇದೆ ಅಂತ ತಾನೇ ಮಾಡ್ತಾ ಇರೋದು. ಸೊ ಇವತ್ತು ಕರ್ನಾಟಕ ಮಾಡೆಲನ್ನು ಫಾಲೋ ಮಾಡ್ತಾ ಇರೋದು ವಿನಃ BJP ಗೌರ್ಮೆಂಟ್ಗಳು ಬೇರೆ ಕಡೆ ಗುಜರಾತ್ ಮಾಡೆಲ್ ಫಾಲೋ ಮಾಡ್ತಾ ಇಲ್ಲ.